ಪಾಪು ಇವಾಗ ಕೊಲಾಜ್ ಮಾಡಬೇಕು. Friend, I did the collage in home. So it's ready to do the collage. Collage ಮಾಡೋಕ್ಕೆ ಕ್ರಿಯೇಟಿವಿಟಿ ಹಾಗೇನೆ ನಾಲೆಡ್ಜು ಇರಬೇಕು. ಐ ಮೇಕಿಂಗ್ ಅವರ್ ಪ್ರಾಕ್ಟೀಸ್ ಫಾರ್ ದ ಕಾಂಟೆಸ್ಟ್. ಹಾಂ, ಸ್ಕೂಲಲ್ಲಿ ಏನು ಅನ್ನಲ್ವ ಟೀಚರು ಈ ಥರ ರೆಡಿ ಆದರೆ? Spring special photo booth. Hey, how are you? Look how big you're getting. You are just growing like a bean, aren't you? Yes, you are. All right. There you go. If you like my videos, give a thumbs up. I got 2 dogs. Hi, Namaste. Welcome to my channel. ಹಾಯ್, ಎಲ್ಲರೂ ಹೇಗಿದ್ದೀರಾ? ಈ ವ್ಲಾಗ್ನಲ್ಲಿ ಏನೇನಿದೆ ಅಂತ ನೀವೇ ನೋಡ್ರಂತೆ, ಹಾಗಾಗಿ ಫುಲ್ ವಿಡಿಯೋನ ಮಿಸ್ ಮಾಡದೆ ನೋಡಿ. ಹಾಗೆ ಲಿಸ್ಟ್ ಹಾಕಿದ್ದೀನಿ ಇಲ್ಲಿ, ಅದನ್ನು ನೋಡಿ ಏನೇನಿದೆ ಅಂತ. ಸೊ ಲೆಟ್ಸ್ ಬಿಗಿನ್ ದ ವ್ಲಾಗ್. ಇದು ಟ್ಯಾಂಕ್ಲೆಸ್ ವಾಟರ್ ಹೀಟರ್ದು ನಾಬು. ಓಪನ್ ಮಾಡಿದಾಗ ನೋಡಿ ಎಷ್ಟು ಗಲೀಜಾಗಿದೆ, ಪೈಪು ಅಷ್ಟೇ. ಸೊ ಇದನ್ನು ಕ್ಲೀನ್ ಮಾಡಿದಾಗ ಈ ಥರ ಆಗುತ್ತೆ. ಹೇಗೆ ಕ್ಲೀನ್ ಮಾಡೋದು ನೋಡಿ, ವಾಟರ್ ಕ್ಲಿಯರ್ ಆಗಿದೆ ಅಲ್ಲ ಇವಾಗ. ವಾಟರ್ ಅಲ್ಲ, ಅದು ಆ್ಯಕ್ಚುಲಿ ವಿನಿಗರು. ಈ ವಿನಿಗರ್ ಒಳಗಡೆ ಈ ಪೈಪ್ ಎಲ್ಲ ಹಾಕಿದಾಗ ಈ ಥರ ಬ್ಲೂ ಆಗಿ ಅದರೊಳಗಿರೋ ಗಲೀಜೆಲ್ಲ ಆಚೆ ಬಂದಿದೆ. ಸೊ ಇದು ಪ್ರೋಸೆಸ್ಸು ಸ್ಟಾರ್ಟ್ ಆಗಿದೆ. ಹೇಗೆ ಮಾಡ್ತಾರೆ ಅಂತ ನೋಡಿ. ಇದನ್ನೆಲ್ಲ ನಾವು ಮನೆಯಲ್ಲೇ ಮಾಡ್ಕೊತೀವಿ, ಇಲ್ಲಾಂದರೆ ಇದಕ್ಕೆ ಆಲ್ಮೋಸ್ಟ್ $200 ಪೇ ಮಾಡಬೇಕಾಗುತ್ತೆ. ನಮ್ಮನೇಲಿರೋದು ಟ್ಯಾಂಕ್ಲೆಸ್ ವಾಟರ್ ಹೀಟರ್. ಅದ್ರ ಪೈಪು ಎಲ್ಲ ಕ್ಲೀನ್ ಮಾಡೋಕ್ಕೆ ಈ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇದು ಶಿವ ಮಾಡ್ತಾ ಇದ್ದಾರೆ. ಲಾಸ್ಟ್ ವ್ಲಾಗ್ನ ಒಂದು ಗ್ಲಿಮ್ಸ್ ಹಾಕಿದ್ದೆ, ಬಟ್ ಇವಾಗ ನನಗೆ ಶಿವ ಈ ವಿಡಿಯೋ ಮಾಡಿದ್ದೀನಿ ತಗೋ ಅಂತ ಹೇಳಿದ್ರು, ಅದಕ್ಕೆ ಅದನ್ನ ಇಲ್ಲಿ ಹಾಕ್ತಾ ಇದ್ದೀನಿ. ಈ ಮಿಷಿನ್ ಸಪ್ರೇಟ್ ಬರುತ್ತೆ. ಅದನ್ನ ನೇಬರ್ ಒಬ್ರು ನಮಗೆ ಕೊಟ್ಟರು, ನಮ್ಮ ಕಮ್ಯುನಿಟಿನಲ್ಲಿ ಫ್ರೆಂಡ್ ಒಬ್ರು. ಈ ಮಿಷಿನ್ ಯೂಸ್ ಮಾಡ್ಕೊಂಡು ಅವ್ರಿಗೆ ವಾಪಸ್ ಕೊಟ್ವಿ. ವೈಟ್ ಕಲರ್ ಇದ್ದಿದ್ದು ವಿನೆಗರ್ ಇವಾಗ ಈ ಕಲರ್ ಆಗಿದೆ. ಹಾಗೆ ಕೊಳೆ ಎಲ್ಲ ಆಚೆ ಬಂದಿದೆ. ವಡೆ ಮಾಡಿದ್ದೆ, ಇನ್ನು ಮಾಡ್ತಾ ಇದ್ದೀನಿ ಇವಾಗ. ತಿನ್ನು ಟೇಕ್ ಅ ಬೈಟ್. ಮಳೆ ಬರ್ತಾ ಇದೆ, ಏನೇನು ಹೇಳ್ದಲ್ಲ ಹೇಳೋದು ಒಂದ್ಸರಿ ನನಗೆ. ಟುಡೇ ಇಟ್ಸ್ ಸೊ ಬೋರಿಂಗ್ ಬಿಕಾಸ್ ಇಟ್ಸ್ ರೇನಿಂಗ್. ಏನೇನದು? I have 3. ವಾಟ್ ಇಸ್ ದಟ್? It's clean in the water like the different color. ಜೋರಾಗಿ ಮಾತಾಡಪ್ಪ. A color ವಾಟರ್ ಬರ್ತಾ ಇದೆಯಾ? ಕ್ಲೀನ್ ಮಾಡಿದ್ದಾರೆ ಡ್ಯಾಡಿ, ಅದಕ್ಕೆ ಅಲ್ಲಿ ಟ್ಯಾಂಕ್ ಕ್ಲೀನ್ ಮಾಡಿದ್ದಾರೆ. ಆಮೇಲೆ and ಕೋಲ್ಡ್ ವಾಟರ್. cold water. So that's why. ದಟ್ಸ್ ವೈ ಇಟ್ ಈಸ್ ಬೋರಿಂಗ್ ಡೇ. ನೆಕ್ಸ್ಟ್ ಡೇ ಮಾರ್ನಿಂಗ್ ಪಾಪು ಸ್ಕೂಲಿಗೆ ರೆಡಿ ಆಗಿತ್ತು. ಹಾಗೆ ನಾನು ಇದೆ ಲಂಚ್ ಪ್ಯಾಕ್ ಮಾಡಿದೆ. ಸ್ಮಾಲ್ ಸಮೋಸಾಸು, ಕಪ್ ಕೇಕ್, ಆ್ಯಪಲ್, ಚಿಪ್ಸು, ಸ್ಟ್ರಾಬೆರಿ, ಹಾಗೇನೆ ಅವ್ಳ ಫೇವ್ರೆಟ್ ಬಿಸ್ಕೆಟ್. ಟಿಫನ್ ಮಾಡ್ಬೇಕು ಪಾಪು ಇವಾಗ. ಸ್ಕೂಲ್ಗೆ ಈ ಥರ ಎಲ್ಲ ರೆಡಿಯಾಗಿ ಹೋಗ್ತಾರ? ಹಾಂ, ಸ್ಕೂಲಲ್ಲಿ ಏನೋ ಅನ್ನಲ್ವ ಟೀಚರು ಈ ಥರ ರೆಡಿ ಆದರೆ, ಈ ಥರ ಹೆಡ್ ಬ್ಯಾಂಡ್ ಎಲ್ಲ ಹಾಕ್ಕೊಂಡ್ರೆ ಏನಂತಾರೆ? I like your headband. I like your headband. ಏನಂತಾರೆ? ಹೇಳು ಒಂದ್ಸಲ ಹೇಳು. I like your ಐ ಲೈಕ್ headband. ಯು ಹೇರ್ ಬ್ಯಾಂಡ್ ಅಂತಾರ. ಸರಿ, ನೋಡೋಣ ಅದೇನು ಹೇಳ್ತಾರೆ. ಡ್ಯಾಡಿ ಜೊತೆ ಇವಾಗ ಡ್ರಾಪ್ ಮಾಡೋಕ್ಕೆ ಬರ್ತಾರಲ್ಲ ಡ್ಯಾಡಿ ಕೈಲಿಂದ ವಾಪಸ್ ಕಳಿಸ್ತಾರ ಅಥವಾ ಹೆಡ್ ಬ್ಯಾಂಡ್ ನಿಂಗೆ ಹಾಕೊಳಕ್ಕೆ ಬಿಡ್ತಾರ, ನೋಡೋಣ. ಓಕೆನಾ? ನಮ್ಮ ಸರಿ ಈಗ ಆನ್ಲೈನ್ ಕ್ಲಾಸಲ್ಲಿದ್ದಾಳೆ. ಅವಳೇ ಎಲ್ಲ ಆಪ್ರೇಟ್ ಮಾಡ್ಕೊತಾಳೆ. ಮೊಬೈಲ್ ಕೊಟ್ಟಿದ್ದೀನಿ, ಮತ್ತು ಲ್ಯಾಪ್ಟಾಪ್ ಕೊಟ್ಟಿಲ್ಲ. No. Okay. Yeah, it's okay. I think ಅಕ್ಕನ ಚೋಳ ನಂದಕ್ಕೆ ಚೋಳ ಎತ್ತೋಳ ಬಾರ ಗೋಪಾಲ ನಂದ ಮುಕುಂದ ರಾಮ ಗೋವಿಂದ ದೇವಕಿ ನಂದನ ಗೋಪಾಲ ದೇವಕಿ ನಂದನ ಗೋಪಾಲ ನಂದಲಾಲ ಹೇ ನಂದಲಾಲ ನಂದಲಾಲ ಹೇ ಗೋಪಾಲ ನಂದಲಾಲ ಹೇ ಗೋಪಾಲ. వెరీ కిడ్స్ ఇది కొంచెం దూరం పెట్టుకున్నాను స్క్రీన్. ಪಾಪು ಇವಾಗ ಕೊಲಾಜ್ ಮಾಡಬೇಕು ಯುಗಾದಿ ಕಾಂಪಿಟೇಷನ್ಗೆ. ಯುಗಾದಿ ಕೊಲಾಜ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬಾ, ಕೊಲಾಜ್ ಮಾಡೋಕ್ಕೆ ಹೇಳಿದ್ದೀನಿ ಪಾಪುಗೆ. ಕೊಲಾಜ್ ಮಾಡ್ತಾ ಇದ್ದಾಳೆ ಹಿಂಗೆ. ಸೊ ಯಾವ್ಯಾವ್ದು ಎಲ್ಲೆಲ್ಲಿ ಇಡ್ತಾಳೆ ನೋಡೋಣ. ಅವಳಿಗೆ ಗೊತ್ತಿದೆ ಎಲ್ಲೆಲ್ಲಿ ಇಡಬೇಕಂತ. ಫಸ್ಟ್ ಇಂಡಿಯಾ ಮ್ಯಾಪ್ ಇಡಪ್ಪ. ಇಂಡಿಯಾ ಮ್ಯಾಪ್.
ಮಧ್ಯೆ ಏನು ಬರುತ್ತೆ ನೋಡು, Indiana. ಇಡು. ಅದ್ರ ಮೇಲೆ ಏನು ಬರುತ್ತೆ ನೋಡು, ಕಿಡ್ಸ್ ಬರ್ತಾರೆ. ಇವಾಗ ಏನು ಮಿಕ್ಕಿದೆಲ್ಲ ಸುತ್ತ ಇಡು, ಅಡ್ಜಸ್ಟ್ ಮಾಡಿ. ಎಲ್ಲಿ ಬರುತ್ತೆ ಅದು? ಮೆನಿ ನೇಷನ್ ಒನ್ ನೇಷನ್ ಮೆನಿ ಕಲ್ಚರ್ ಎಲ್ಲಿತ್ತು ಅದು? ಅಲ್ಲಿ ಇಂಡಿಯಾ ಮೇಲೆ Oh, ಅಲ್ಲಿ ಜಾಗ ಇದೆಲ್ಲ, ವೈಟ್ ಜಾಗ. yes, I remember. ಗುಡ್ ಜಾಬ್, ದಟ್ಸ್ ಪರ್ಫೆಕ್ಟ್ ಚಿನ್ನ. ಯು ರಿಮೆಂಬರ್ ಎವ್ರಿಥಿಂಗ್. ವಾವ್, ಯು ಹ್ಯಾವ್ ಎ ವೆರಿ ಶಾರ್ಪ್ ಮೆಮೊರಿ ಬಂಗಾರ. ಟಚ್ವುಡ್. ನಮ್ಮ ಸೀರೆಗೆ ಈ ಥರ ಕೊಲಾಜ್ ಮಾಡಬೇಕು ಅಂತ ಇಮೇಜ್ ತೋರಿಸ್ದೆ, ಎಲ್ಲ ರೆಡಿ ಮಾಡಿ. ಒಂದ್ಸಲ ನೋಡ್ಕೊತೀನಿ ನಮ್ಮ ಅಂತ ಹೇಳಿ ಒಂದು 2-3 ಸಲ ನೋಡ್ಕೊಂಡು ಇವಾಗಲೇ ಕೊಲಾಜ್ ಮಾಡ್ತಾ ಇದ್ದಾಳೆ. ಯುಗಾದಿನಲ್ಲಿ ಕಾಂಟೆಸ್ಟ್ ಇದೆ ಕೊಲಾಜ್, ಅದಕ್ಕೆ ಪ್ರಿಪೇರ್ ಆಗ್ತಾ ಇದೆ ನಮ್ಮ ಸೀರೆ. ತಾನೇ ಮಾಡಬೇಕು ಅಂತ ಹೇಳಿದೆ, ಅಂದರೆ ಪಾಪುನೇ ಮಾಡಬೇಕು. ಸೊ ಹಾಗಾಗಿ ಪಾಪುಗೆ ಕಲಿಸ್ತಾ ಇದೀನಿ. ಕೊಲಾಜ್ ಮಾಡೋಕ್ಕೆ ಕ್ರಿಯೇಟಿವಿಟಿ ಹಾಗೇನೆ ನಾಲೆಡ್ಜು ಇರಬೇಕು. ಐ ಮೇಕಿಂಗ್ ಅವರ್ ಪ್ರಾಕ್ಟೀಸ್ ಫಾರ್ ದ ಕಾಂಟೆಸ್ಟ್. ಸೊ ಶಿ ಈಸ್ ಲರ್ನಿಂಗ್ ಹೌ ಟು ಡು ದ ಕೊಲಾಜ್. This is her first collage, Yugadi collage. Here? No, down. Up here. Up. ಏ ಕರೆಕ್ಟಾಗಿ ಇಡಬೇಕು, ನೀಟಾಗಿ ಸ್ಟ್ರೈಟಾಗಿ ಇಡಪ್ಪ. ಪರ್ಫೆಕ್ಟ್, ಬ್ಯೂಟಿಫುಲ್, I did everything. ಗುಡ್ ಜಾಬ್ ಚಿನ್ನ. ಕ್ಲಾಪ್ಸ್ ನೋಡಿರಿ. ಗುಡ್ ಜಾಬ್, ದಿಸ್ ಇಸ್ ಯರ್ ಫಸ್ಟ್ collage. Friend, I did the collage in home. Do I know where to put In the contest. in the content? Good job ಚಿನ್ನಮ್ಮ. Look. Thank you, Mommy. Look, I have a name. Name here's for Done. collage. ಕಾಂಟೆಸ್ಟಲ್ಲೇ ನೀನೇ ಮಾಡಬೇಕು, ನಾನು ಹೆಲ್ಪ್ ಮಾಡಲ್ಲ ಅಂತ ಹೇಳಿಬಿಟ್ಟಿದ್ದೆ. ಎಷ್ಟು ಸಲ ಪ್ರಾಕ್ಟೀಸ್ ಮಾಡಿಕೊಂಡು ಅದನ್ನ ನೆನ್ಪಿಟ್ಕೊಂಡು ನೋಡಿ ಬೇಗ ಬೇಗ ಮಾಡ್ತೀನಮ್ಮ ಅಂತ ವಿತಿನ್ 1 minute ಎಲ್ಲ ಜೋಡಿಸೋದನ್ನ ಕಲಿಸ್ಬಿಟ್ಲು. ಅದಾದಮೇಲೆ ಅಲ್ಲೋಗಿ ಗ್ಲೂನಲ್ಲಿ ಅಂಟಿಸ್ಬೇಕು ಅಂತ ಹೇಳ್ಕೊಟ್ಟಿದ್ದೆ. ಆಯ್ತಮ್ಮ ಅಂಥೇಳಿ ಇವಾಗ ನೋಡಿ ಎಷ್ಟು ಫಾಸ್ಟಾಗೆಲ್ಲ ಇಡ್ತಾ ಇದ್ದಾಳೆ. ಇದು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಬಟ್ ವಿತಿನ್ 1 minute ಮುಗಿಸ್ಬಿಟ್ಲು ನಮ್ಮ ಪಾಪು ಅರೇಂಜ್ ಮಾಡಿ ಎಲ್ಲನೂ. ಈ ಕೊಲಾಜ್ ಬಗ್ಗೆ ಎಲ್ಲ ನನಗೆ ನಾಲೆಡ್ಜ್ ಇತ್ತು, ಯಾಕೆ ನಾನು ಇದನ್ನ ಕಾಲೇಜಲ್ಲಿ ತುಂಬಾ ಮಾಡಿದ್ದೀನಿ. ಸೊ ಹಾಗಾಗಿ ಪಾಪುಗೂ ಹೇಳ್ಕೊಡೋಕ್ಕೆ ಈಸಿ ಆಯಿತು ನನಗೆ. ಇದು ಯುಗಾದಿ ಈವೆಂಟ್ ಇದೆ ಘಾಟಾದವ್ರದ್ದು, ಅದಕ್ಕೋಸ್ಕರ ಪಾಪು ಪ್ರಿಪೇರ್ ಆಗ್ತಿದ್ದಾಳೆ. ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡು ಮಾಡಾಯ್ತು, ಎಲ್ಲ ಪರ್ಫೆಕ್ಟ್ ಪ್ಲೇಸಸಲ್ಲಿ ಇಟ್ಟೈತಿ ಎಲ್ಲ. ಸೊ ಯು ಹ್ಯಾವ್ ಟು ಪುಟ್ ದ ಗಮ್, Put the gum. glue and then glue it, that's it. Okay? Okay. Good job ಬಂಗಾರ, good job. Yay. Good job ನನ್ನ good job, yay. Nice job. ನೋಡಿ ನಮ್ಮ ಪಾಪು ಡ್ರಾಯಿಂಗ್ ಮಾಡಿದೆ, ರೈನ್ಬೋ ಫ್ಲವರ್ ಅಂತ. Yeah. ಏನು ಫ್ಲವರ್ ಇದು? Rainbow flower. ಮೊಬೈಲ್ ನೋಡ್ಕೊಂಡು ಮಾಡಿರೋದು. ಮೊಬೈಲಲ್ಲಿ ಶಾರ್ಟ್ಸ್ ಬರುತ್ತಲ್ಲ, ಅಲ್ಲಿ ಏನಾದ್ರು ಡ್ರಾಯಿಂಗ್ ಮಾಡಿದ್ರೆ ಅವಳು ಮಾಡಕ್ಕೆ ನಿಂತ್ಬಿಡ್ತಾಳೆ. ಹಾಯ್ ಎವ್ರಿವನ್, ಆ್ಯಕ್ಚುಲಿ ನೈಟ್ ಆಗಿದೆ. ನಮ್ಮ ಪಾಪು ರೂಮ್ನಲ್ಲಿ ಮೂವಿ ನೋಡ್ತಾ ಇದ್ದಾಳೆ, ತೋರಿಸ್ತೀನಿ ಬನ್ನಿ. ಪಾಪು ನೋಡಿ ಮೂವಿ ಎಂಜಾಯ್ ಮಾಡ್ತಾ ಇದ್ದಾಳೆ. ಇದು ಬೇಕು ಅಂತ ಹಾಕಿಸ್ಕೊಂಡಿದ್ದಾಳೆ ಅವ್ರ ಅಪ್ಪನ ಹತ್ರ. ಮೂವಿ ಸ್ನ್ಯಾಕ್ಸ್ ಅಂತೆ ಚೀಸ್ ಬಾಲ್ಸ್ ಇಟ್ಕೊಂಡು ಮೂವಿ ನೋಡ್ತಾ ಇದ್ದೆ ನಮ್ಮ ಪಾಪು. ನಾವು ಹೊಸದಾಗಿ US ಬಂದ್ವಲ್ಲ, ಆ ವರ್ಷ ಈ ಎಪ್ಸನ್ ಹೋಮ್ ಥಿಯೇಟರ್ದು ಪ್ರೊಜೆಕ್ಟರ್ ತೊಗೊಂಡ್ವಿ. ಸೊ ಆ ಪ್ರೊಜೆಕ್ಟರ್ನ ಯೂಸ್ ಮಾಡ್ತಾ ಇದ್ದೀವಿ ಇದುವರೆಗೂ. ಯಾವಾಗಾದ್ರೂ ಒಂದ್ಸಲ ಹಾಕೋತೀವಿ ಅಷ್ಟೇ ಮೂವಿ. ಪಾಪು ಇರೋದ್ರಿಂದ ಇಲ್ಲಿ ಹಾಕ್ಕೊಡು ಅಂತ ಹೇಳಿದೆ. ಸೊ ಹಾಗಾಗಿ ಫಸ್ಟ್ ಟೈಮು ರೂಮ್ನಲ್ಲಿ ಹಾಕ್ಕೊಂಡು ನಾವು ಮೂವಿ ನೋಡ್ತಾ ಇರೋದು. ಆ್ಯಕ್ಚುಲಿ ಕೆಳಗಡೆ ಫ್ಲೆಕ್ಸ್ ರೂಮ್ ಅಂತಿದೆ, ಅಲ್ಲೇ ಹಾಕ್ಕೊಂಡು ನೋಡ್ತೀವಿ. ಯೂಶ್ವಲಿ ನಾವು ವಾಲ್ಸ್ ಎಲ್ಲ ಎಂಟಿ ಬಿಡ್ತೀವಿ, ಯಾಕೆಂದರೆ ಈ ಥರ ಏನಾದರೂ ಪ್ರೊಜೆಕ್ಟರ್ನಲ್ಲಿ ಮೂವಿ ಹಾಕ್ಕೊಂಡು ನೋಡ್ಬೋದು ಅಂತ. ಎಲ್ಲ ಕಡೆನೂ ಫೋಟೋಸು ಅಥವಾ ಡಿಸೈನು ಅಥವಾ ಡೆಕೋರೇಷನ್ಸ್ ಹಾಕ್ಬಿಟ್ರೆ ಈ ಥರ ಏನಾದರೂ ಲೈಕ್ ಮೂವಿ ನೋಡೋದಕ್ಕೆ ಆಗೋದಿಲ್ಲ. ಕುತ್ಕೊಂಡು ಮೂವಿ ನೋಡ್ತಾ ಇದ್ದಾರೆ ನೋಡಿ. Can you help me find my parents? They're sort of these big monsters. No, monsters. ಮೂವಿ ನೋಡ್ತಾ ಇದ್ದಾರೆ, ಅಡ್ಡ ಇಲ್ಲ ಲೈಟಿಗೆ. Please tell me those aren't graves. What do you think they're saying? ನೋಡಿ ಅವ್ರು ಮೂವಿ ನೋಡ್ತಾ ಇದ್ದಾರೆ ಕುಚ್ಕೊಂಡು. It's basic diplomacy. ರೂಮ್ನಲ್ಲಿ ಅವರಪ್ಪ ಹಾಕ್ಕೊಟ್ಟಿದ್ದಾರೆ, And trust. ಮೂವಿ ನೋಡ್ತಾ ಇದ್ದಾರೆ ಕುಚ್ಕೊಂಡು. Great. And bottoms up? Where do they go?
nothing here. ನೋಡಿ ಏನೇನು ಮಾಡ್ತಾರೆ. Search the other side. They can't have gone far. And there goes my body, riding away with the army. What if the oracles were wrong? Or the mate doesn't work? Movie ನೋಡ್ತಾ ಇದ್ದಾರೆ ನಮ್ಮ I'd like this forever. No, things couldn't get any worse. My body, my beautiful body. Molinar, are you still pouting? Yes. Oh, come on. Try to keep up. We all have to get to the Lake of Light. Wait. Mom? Mom? Dad? Dad? What are you doing? No. We're lost. Watching movie with? Princess, protect me. Daddy, this is the best movie, not the best movie ever here. Dad, this is the best day. Mom, I said this is the best movie for Daddy. And we're watching the movie in the room. Downstairs is boring. Boring. And here is the good fun. Boring fun. Boring fun. Friends, my dad did this movie, Mac, and movie for me only. Because it will be fun. I'm watching the movie in the loo. ಚಿನ್ನ ಏನಮ್ಮ ಏನು ಮಾಡ್ತಾ ಇದ್ದೆ ಮೇಲೆ ಬಂಗಾರ? ವಿ ಆರ್ ಮಿಸ್ಸಿಂಗ್ ದ ಮೂವಿ. ಮತ್ತೆ ಇನ್ನೇನು ಕಾರ್ಟೂನ್ ನೋಡ್ಕೊಂಡಿರೋಕ್ಕಾಗುತ್ತಾ? ನಾನು ಡ್ಯಾಡಿ ನಿನಗೆ ಯಾಕೆ ಕೊಟ್ಟಿದ್ದಾರೆ? ಇವಾಗ ಬಂದು ನಾವು ನಮಗೆ ಬೇಕಾಗಿರೋದು ನೋಡ್ತೀವಿ, ಚೇಂಜ್ ಮಾಡ್ತೀವಿ. ಇವಾಗ ಬಂದು ವಿಲ್ ಚೇಂಜ್ ಇಟ್ ನಾವು. ನೀನು ಪಾಚಂಬಿಡು. ಇವಾಗ 10 o'clock ಆಗಿದೆ, ಪಾಚಂಬಿಡು. ಊಟ ಮಾಡಿ 9:35 ಈಗ ಊಟ ಮಾಡಿಸ್ತೀವಿ. 10 o'clock ಪಾಚಂಬಿಡು. ನಾವು ಬರ್ತೀವಿ, ಇವಾಗ ಚೇಂಜ್ ಮಾಡ್ತೀವಿ, ಬೇರೆ ಮೂವಿ ಹಾಕೋತೀವಿ. ತೆಲುಗು ಮೂವಿ ನೋಡ್ತೀವಿ ನಾವು. Okay, then we watch. Then I watch you. Bye-bye. I watch you. Bye-bye. ಇವಾಗ ನಾವು ಮೂವಿ ನೋಡ್ತಾ ಇದ್ದೀವಿ. ಇದು ತೆಲುಗು ಮೂವಿ ಕೋರ್ಟ್ ಅಂತ, ಚೆನ್ನಾಗಿದೆ, ನಮ್ಗೆ ಇಷ್ಟ ಆಯ್ತು. ಈಗಾಗಲೇ ನೋಡಿದ್ವಿ ಟಿವಿನಲ್ಲಿ, ಮತ್ತೊಂದು ಸಲ ಥಿಯೇಟ್ರಲ್ಲಿ ಹಾಕೊಂಡು ನೋಡೋಣ ಅಂತ ಇವಾಗ ಹಾಕೊಂಡು ನೋಡ್ತಾ ಇದ್ದೀವಿ. ನಮ್ಮ ಪ್ರಿಂಟರ್ ವರ್ಕ್ ಆಗ್ತಿಲ್ಲ ಅಂತ UPS ನಲ್ಲಿ ಕೊಲಾಜ್ಗೆ ಪ್ರಿಂಟ್ಸ್ ತೊಗೊಂಡ್ಬಂದ್ವಿ. ರೆಡಿ ಡೂ ದ ಕೊಲಾಜ್. ಯು ಹ್ಯಾವ್ ಟು ಡೂ ದಿಸ್ ಕೊಲಾಜ್. ಓಕೆ, ಹ್ಯಾಪಿ. ನಮ್ಮ ಸಿರಿಗೆ ಖುಷಿ ಆಯಿತು ಕಲರ್ ಪ್ರಿಂಟ್ಸ್ ನೋಡಿ. ಕೊಲಾಜ್ ಮಾಡೋಕೊಳಕ್ಕೆ ತುಂಬ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ. ಸೊ ವಿ ಟುಕ್ ದ ಪ್ರಿಂಟ್ ಔಟ್ ಫಾರ್ ದ ಕೊಲಾಜ್. ಓಕೆ, ಆಲ್ ಸೆಟ್. ಇವತ್ತು ಲೋಸ್ ವರ್ಕ್ಶಾಪ್ ಇದೆ. ಏನಾಯ್ತು ಲೋಸ್ ವರ್ಕ್ಶಾಪಲ್ಲಿ ಅಂತ ನೋಡಿ. ಹೋಗ್ತೀವಿ ಅಲ್ಲಿ ನೋಡಿ ನಮ್ಮ ಪಾಪು. ಮುಂದೆ ಮುಂದೆ ಫೋಟೋಸ್ ಹಾಕಿದ್ದಾರೆ ನೋಡಿ. ಕಮ್ 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 ಚಿನ್ನು. And then, hi, how are you? Look how big you're getting. You are just growing like a bean, aren't you? Yes, you are. Straight on up. Okay. ಲೋಸ್ ವರ್ಕ್ಶಾಪ್ಗೆ ರಿಜಿಸ್ಟರ್ ಮಾಡ್ಕೊಂಡಿರ್ಬೇಕು. ಇಲ್ಲಿ ನನ್ನ ಹೆಸರು ಕೇಳ್ತಾ ಇದ್ದಾರೆ. ಸೊ ನನ್ನ ಹೆಸರಲ್ಲಿ ರಿಜಿಸ್ಟರ್ ಮಾಡಿರ್ತೀನಿ ಪಾಪಗೆ ವರ್ಕ್ಶಾಪ್ ಮಾಡೋದಕ್ಕೆ. Okay, so we're building greenhouses today. Okay? And when you get home, you can plant seeds in your greenhouse, okay? Put that in there for you. Put that in there. And then here are some Easter treats from both Trina and I. So that one's for you. I'll put the other one in here for you, okay? All right. There you go. Thank and you. You know the drill. You know how to get hammers and all of that, huh? Thank you. All right. Did you want to take a picture? Come. So we're building greenhouses. Okay? ಇವತ್ತು ಸ್ಪ್ರಿಂಗ್ ಫೋಟೋ ಬೂತ್ ರೆಡಿ ಮಾಡಿದ್ದಾರೆ, ಫೋಟೋಸ್ ಇಡ್ಸ್ಕೊಳಕ್ಕೆ. Here we go. Good job, sweetheart. Okay. Sit.
ಇವತ್ತು ವರ್ಕ್ಶಾಪ್ ಬಂದು ಗ್ರೀನ್ ಹೌಸ್. ದಿಸ್ ಇಸ್ ದ ಈಸಿಯೆಸ್ಟ್ ವರ್ಕ್ಶಾಪ್. ತುಂಬಾ ಈಸಿ ಇತ್ತು ಮಾಡೋಕ್ಕೆ. ಒಂದು 10 minutes ಅಲ್ಲಿ ಮಾಡಿಬಿಟ್ಲು ಪಾಪು ಇದನ್ನ. ಪಾಪುನೇ ಮಾಡ್ತಾಳೆ ಇವಾಗ ಆಲ್ಮೋಸ್ಟ್ ವರ್ಕ್ಶಾಪ್ನಲ್ಲಿ. ಎಲ್ಲೆಲ್ಲಿ ಏನೇನು ಹಾಕಬೇಕು, ಯಾವ್ದನ್ನ ಯಾವ ಥರ ಫಿಕ್ಸ್ ಮಾಡಬೇಕು, ಯಾವ ನೇಲ್ಸ್ ಯೂಸ್ ಮಾಡಬೇಕು ಎಲ್ಲ ಚೆನ್ನಾಗಿ ಗೊತ್ತು. ನೋಡಿ ಪಾಪ ಒಳ್ಳೆ ವರ್ಕ್ಶಾಪ್ ಮಾಡ್ತಾ ಇದ್ದಾರೆ. ಇವತ್ತು ಗ್ರೀನ್ ಹೌಸ್ ಮಾಡಿದ್ನಲ್ಲ ಪಾಪು, ಹಾಗೇನೆ ಈ ಡಾಗ್ ವಿತ್ ಲೋಸ್ ಬಕೆಟ್ ಕೊಟ್ರು. ಆ ಡಾಗ್ ಅಂತ ಪಾಪಕ್ಕೆ ತುಂಬಾ ಇಷ್ಟ ಆಯ್ತು. ಅಷ್ಟು ಮುದ್ದು ಮಾಡ್ತಾ ಇದ್ಲು ಆ ಪುಟ್ಟ ಡಾಗ್ನ. ಲೋಸ್ ನಲ್ಲಿ ಪ್ರತಿ ತಿಂಗಳು 2ನೇ ಶನಿವಾರ ಈ ವರ್ಕ್ಶಾಪ್ಸ್ ಇರುತ್ತೆ. ಆ ಪುಟ್ಟ ಡಾಗ್ ಮತ್ತೆ ವರ್ಕ್ಶಾಪ್ ಎರಡೂ ಫ್ರೀನೇ. ಆ ಪುಟ್ಟ ಡಾಗು ಗಿಫ್ಟ್ ಪಾಪುಗೆ, ಅವಾಗಲೇ ವರ್ಕ್ಶಾಪ್ ಮಾಡ್ತಾಳೆ ಅಂತ. ಈ ವರ್ಕ್ಶಾಪ್ಸ್ ಎಲ್ಲ ಫ್ರೀ ಇರುತ್ತೆ. ಈ ವರ್ಕ್ಶಾಪ್ಸ್ ಇಂದ ಮಕ್ಕಳು ತುಂಬಾನೇ ಕಲಿತಾರೆ. ಸಿರಿ ಇವಾಗ ಮನೆಗೆ ಏನಾದ್ರು ಫರ್ನಿಚರ್ಸ್ ಅಥವಾ ವುಡನ್ ಥಿಂಗ್ಸ್ ತಂದ್ರೆ ಅವಳೇ ಫಿಕ್ಸ್ ಮಾಡ್ತಾಳೆ, ಅಸೆಂಬಲ್ ಮಾಡ್ತಾಳೆ. Oh, you ready for your pictures? Okay. 1, 2, 3. There we go. There we go. ಕುತ್ಕೋ ನಿಮಿಷ. ವರ್ಕ್ಶಾಪ್ ಮುಗಿದ್ಮೇಲೆ ನಾವು ಗಾರ್ಡನ್ ಸೆಕ್ಷನ್ಗೆ ಹೋದ್ವಿ. ಗಾರ್ಡನ್ ಸೆಕ್ಷನ್ ಹೇಗಿದೆ ಅಂತ ನೋಡಿರುತ್ತೆ ಬನ್ನಿ. ಗಾರ್ಡನ್ ಸೆಕ್ಷನ್ ಅಲ್ಲಿ ಫ್ಲವರ್ಸ್, ವೆಜಿಟೇಬಲ್ಸ್, ಪ್ಲಾಂಟ್ಸ್ ಹೀಗೆ ಎಲ್ಲ ಇರುತ್ತೆ. ಪರ್ಚೇಸ್ ಮಾಡ್ಕೊಂಡು ನಮ್ಮ ಮನೆಯಲ್ಲಿ ತಗೊಂಡೋಗಿ ಹಾಕೋಬಹುದು. ಪಾಪನ ಡಾಗ್ ಇಟ್ಕೊಂಡು ಆಡ್ತಾ ಇದ್ದಾರೆ. I came to home and now I'm gonna open the Kinder Joy. ರೋಸ್ ವರ್ಕ್ಶಾಪ್ ಮುಗಿಸ್ಕೊಂಡು ನಾವು ವಾಲ್ಮಾರ್ಟ್ಗೆ ಹೋದ್ವಿ. ಪಾಪು ಅಲ್ಲಿ ಕಿಂಡರ್ ಜಾಯ್ ಪರ್ಚೇಸ್ ಮಾಡ್ತು. ಅಪರೂಪಕ್ಕೊಂದ್ಸಲ ಏನಾದ್ರು ಕಿಂಡರ್ ಜಾಯ್ ತರ ಕೇಳುತ್ತೆ. ಕಿಂಡರ್ ಜಾಯ್ ಅಲ್ಲಿರೋ ಟಾಯ್ಗೋಸ್ಕರ ಮಕ್ಕಳು ಪರ್ಚೇಸ್ ಮಾಡ್ತಾರೆ. ಇಲ್ಲಿ $2.5 ಒಂದು ಕಿಂಡರ್ ಜಾಯ್. $200 ಹತ್ತತ್ರ ಆಗುತ್ತೆ. ಇಂಡಿಯಾದಲ್ಲಿ ಎಷ್ಟಿದೆ ಅಂತ ಕಮೆಂಟ್ ಮಾಡಿ. Hope you all enjoyed this video. If you enjoyed, please like, share and subscribe. And next we're thinking until then, bye. And give a thumbs up. If you like my video, give a thumbs up. If you like my videos, give a thumbs up. In the workshop, they give me these eggs. Friends, I wonder what's in these eggs. Whoa, what are these? I don't know what are. Do you know what are these? Oh, jelly beans. They're beans. Like, okay.
There's a jelly beans. And these are jelly beans. I don't know what they are. I just call them jelly beans. I don't know what they call them. I call them jelly beans. I want to try them. And then I will know what they are. Even give me the cute little dog. ಈ ವ್ಲಾಗ್ನಲ್ಲಿ ಇಷ್ಟೇ, ಮತ್ತೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗೋಣ. ಹಾಗೆ ಸ್ವಲ್ಪ ಫೋಟೋಸ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. Keep watching, keep subscribing, keep supporting. Okay, let me take out this bucket. Oh, somebody can do it. Ooh, honey. Ooh, the magnet. Did you get the good? The back, the magnet. That. I got 2 dogs. Cheese. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ ಆಯ್ತು ಅಂತ ಅನ್ಕೊಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮಾಡ್ತಿದ್ದೀರಲ್ಲ ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು, ಬಾಯ್.